ಅಂಬೇಡ್ಕರ್ ನಗರ ವಿಸಿಟ್ ಮಾಡಿದ್ರಿ, ವಿಶೇಷತೆ ಏನಿದೆ ಸರ್? ಏನಿಲ್ಲ, ನಮ್ಮ ಇಲ್ಲಿನ ಯುವಕರು ಯಥೇಚ್ಛವಾಗಿ ನನಗೆ ಸಂಪರ್ಕ ಮಾಡಿ, ಅಣ್ಣ ಇಲ್ಲಿನ ಏನು ದಿನಚರಿ ಕಾರ್ಯಕ್ರಮಗಳಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ಜಾಸ್ತಿ ಇದೆ, ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿಗಳು ಕೂಡ ಯಾವಾಗಲೂ ಒಂದೊಂದು ಸಲ ಕ್ಲೀನ್ ಮಾಡಿಸ್ತಾರೆ, ಇದರ ಬಗ್ಗೆ ಯಾರೂ ಅಧಿಕಾರಿಗಳಾಗಿರಲಿ ರಾಜಕಾರಣಿಗಳಾಗಿರಲಿ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ತಾವು ಒಂದು ಸಲ ಈ ಏರಿಯಾಗೆ ಭೇಟಿ ಕೊಟ್ಟು ಇದ್ರ ಬಗ್ಗೆ ಒಂದು ಧ್ವನಿಯನ್ನು ಎತ್ತಿ ಅಂತ ಒಂದು ಮನವಿ ಮಾಡಿದರು. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರ ಮಗನಾದಂಥ ಶ್ರೀರಾಮಣ್ಣ ಮಗನಾದಂಥ ಸಾಗರ್ ಅವರು ಮತ್ತು ನಮ್ಮ ಮೇಸ್ತ್ರಿರವರು ಇನ್ನೂ ಅನೇಕ ಯುವಕರು ನಮ್ಮ ಎಲ್ಲರೂ ಸೇರಿ ಇವತ್ತು ಇಲ್ಲಿನ ಸಮಸ್ಯೆಗಳ ಬಗ್ಗೆ ವಿಚಾರ ಮುಟ್ಟಿಸಿದ್ದಾರೆ. ಮೊದಲು ಯಾವುದೇ ಸರ್ಕಾರ ಆಗಿರಲಿ, ರಾಜಕಾರಣಿಗಳಾಗಿರಲಿ, ಅಧಿಕಾರಿಗಳಾಗಿರಲಿ, ಮೊದಲು ನಾಚಿಕೆ ಮಾನ ಮರ್ಯಾದೆ ಮೂರು ಇಟ್ಕೊಂಡು ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು. ಯಾಕೆ ಅಂದರೆ ಮತಕ್ಕಾಗಿ ಜನರನ್ನ ಬಳಸ್ಕೊಳೋ ಈ ನೀಚ ಕೃತ್ಯ ಏನಿದೆ ಇವ್ರದ್ದು, ಈ ನೀಚ ಬುದ್ಧಿ ಇದು ಹೋಗಬೇಕು. ಈ ಹಿಂದೆ ನಾನು ಸರ್ಕಾರಿ ಮುಂಭಾಗದಲ್ಲಿರ್ತಕ್ಕಂತಹ ಕೂಗಳಿತೆ ದೂರದಲ್ಲಿ ಏನು ಕೆಲವೇ ಹೆಜ್ಜೆಗಳ ದೂರದಲ್ಲಿ ಸರ್ಕಾರಿ ಜಿಲ್ಲಾಸ್ಪತ್ರೆ ಇದೆ. ಪ್ರತಿದಿನ ಒಳ ರೋಗಿಗಳು ಹೊರ ರೋಗಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಇವತ್ತು ಮೂಲಭೂತ ಸೌಕರ್ಯ ನೀವು ಸರಿಯಾಗಿ ಕಲ್ಪಿಸ್ಕೊಟ್ಟಿಲ್ಲ ಅಂದರೆ ನಗರನೇನು ಉದ್ಧಾರ ಮಾಡ್ತೀರಾ? ನಗರದಲ್ಲಿರ್ತಕ್ಕಂತಹ ಜನಸಾಮಾನ್ಯರನ್ನ, ಬಡವ್ರನ್ನ, ಅದರಲ್ಲೂ ಕೂಡ ನೋಡಿ ಎಲ್ಲ ನಮ್ಮ ದಲಿತ ಕುಟುಂಬಗಳೇ ಇಲ್ಲಿರೋವಂಥದ್ದು ಏರಿಯಾದಲ್ಲಿ. ಇನ್ನೇನು ನೀವು ಅಂಬೇಡ್ಕರ್ ಇಟ್ಕೊಂಡು ಅಂಬೇಡ್ಕರ್ ಫೋಟೋ ತಗಲಾಕೊಂಡು ಅವರು ಒಂದು ತತ್ವ ಸಿದ್ಧಾಂತಗಳನ್ನು ತಾವು ಪಾಲನೆ ಮಾಡಲಿಲ್ಲ ಅಂದರೆ ಇನ್ನೇನಕ್ಕೆ ನಿಮ್ಗೆ ಅಧಿಕಾರಿಗಳು ಬೇಕು, ಇನ್ನೇನಕ್ಕೆ ನೀವು ರಾಜಕೀಯದಲ್ಲಿರಬೇಕು, ಇನ್ನೇನಕ್ಕೆ ನೀವು ಸಂಬಳಗಳು ತಗೊಬೇಕು ಅಂತ ನಾನು ನೇರವಾಗಿ ಅವ್ರನ್ನ ಪ್ರಶ್ನೆನೇ ಮಾಡ್ತಾಯಿದ್ದೀನಿ. ಈ ದುಸ್ಥಿತಿ ಈ ಕೂಡಲೇ ತೊಲಗಬೇಕು. ಮಾನ್ಯ ಸರ್, ಖಂಡಿತ ಈಗ ನಮ್ಮ ಹಿರಿಯರು ಇಲ್ಲಿರತಕ್ಕಂಥ ಎಲ್ಲ ಯುವಕರು ನೋಡಿ, ಬರೀ ಯುವಕರೇ ಇರೋದಿಲ್ಲ. ಒಳಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿ ಸರಿಯಾಗಿ ಸ್ವಚ್ಛತೆ ಮಾಡಿಲ್ಲ, ಕ್ಲೀನ್ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ನೀರೇ ಸರಿಯಾಗಿ ಬರಲ್ಲ. ಏನಣ್ಣ ಏನು ಹೇಳಿ, ನೀರು ಕುಡಿಯೋ ನೀರಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಇದನ್ನು ಎರಡನ್ನ ತಾವು ಕೂಡಲೇ ಗಮನವಹಿಸಿ ಮಾಡಿಕೊಡ್ಬೇಕಂತ ನಾನು ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಯಾಕಂದರೆ ಈ ಹಿಂದೆ ವಿಡಿಯೋ ಮುಖಾಂತರ ಮನವಿ ಮಾಡಿದ್ದೆ, ಇನ್ನು ಮನವಿ ಇಲ್ಲ. 1 ವಾರಗಳ ಕಾಲ ಅವ್ರ ಕಾಲಾವಕಾಶ ಕೊಡ್ತಾಯಿದ್ದೀವಿ. ಏನೇ ಅವ್ರ ಕ್ರಮ ವಹಿಸಿ ಈ ಚರಂಡಿ ಕ್ಲೀನ್ ಮಾಡಿಸಿಲ್ಲ ಅಂದರೆ ನೇರವಾಗಿ ಇಲ್ಲಿರೋ ಹುಡುಗರು ನಾವು ಎಲ್ಲ ಸೇರಿ ಚರಂಡಿ ಕ್ಲೀನ್ ಮಾಡಿ ನಾವೇ ಟ್ರ್ಯಾಕ್ಟರ್ ತರಿಸಿ ತುಂಬಿಕೊಂಡು ನಗರಸಭೆ ಒಳಗಡೆ ಹಾಕಿ ಪ್ರತಿಭಟನೆ ಮಾಡೋದಂತೂ 100ಕ್ಕೆ 100 ಸತ್ಯ. ಈಗ ರಾಜಕಾರಣಿಗಳು ದಲಿತರನ್ನು ಓಟ್ಗಾಗಿ ಯಾಮರಿಸ್ತಾ ಇದ್ದಾರೆ ಅಂತನಾ ಏನು? ಖಂಡಿತ ಸರ್, ಈಗ ಪ್ರತ್ಯಕ್ಷವಾಗಿ ತಾವೇ ಕಂಡಿದ್ದೀರಾ. ಇನ್ನು ಓಟ್ಗಾಗಿ ಯಾಮಾರಿಸಿರೋದಲ್ದಿರ ಇನ್ನೇನು ಎಷ್ಟು ಜನ ರಾಜಕಾರಣಿಗಳು ಬಂದವರಣ್ಣ ಒಂದು 3 ವರ್ಷದಿಂದ ನಿಮ್ಮ ಮೇರೆಗೆ? ಅಲ್ಲ, ಏನೇನು ಮಾಡೋರು ಬಂದು ಏನು ಮಾಡಿಸ್ಕೊಂಡು ಹೋಗೋರ? ಅಷ್ಟೇ, ರಾಜಕಾರಣಿಗಳಿಗೆ ಬಂದು ಮಾಡಿರೋದು ಇಷ್ಟೇ. ಜನ ಬುದ್ಧಿವಂತರಾಗ್ತಾ ಇದ್ದಾರೆ, ಎಲ್ರಿಗೂ ಕೂಡ ಜ್ಞಾನ ಇದೆ. ಅದರಲ್ಲೂ ಕೂಡ ಇವತ್ತಿನ ದಿನ ವಿಶೇಷವಾಗಿ ಯುವಕರು ಜಾಸ್ತಿ ಮುಂದೆ ಬಂದಿದ್ದಾರೆ. ಎಲ್ರಿಗೂ ಕೂಡ ಎಲ್ಲ ಗಮನ ಇದೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಎಲ್ರಿಗೂ ಸೇರಿ ಕಳಿಸ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ఆయమ్మ నేను ఇంకొక 3 పోయింటి వాళ్ళు ఇసుకొచ్చేసారు. నేను నెల ఆడ ఉండిపోతుంది. పోలీస్ స్టేషన్ జైల్లో ఉంటువా? కాదా నాన్న దాంట్లో ఆడ ಆತ ಕೇಸ್ పెడతావా? ಇದು ಸರ್ ಕೋಲಾರ ಹತ್ರ ಹಾಕಿದ್ದು ಸುಮಾರು 4-5 ಜನ ಹಾಕಿದ್ರು. వాళ్ళంతా ఇసుకొచ్చారు. నన్ను ఎవరు నా దగ్గర నువ్వు వాళ్ళని అడిగేది కదా, జీవనం మేమేమయ్యా చేయాలా, యాళ్ళ మమ్మల్ని ఎత్తిపోయింది అని అడిగేక్కలేదా? తోడుకొచ్చి నేనేమో అడుగుతున్నప్పుడు కంటే ఈ పక్కన మీ పోయి కొడుకో ತುಂಬಾ ಹೆಲ್ಪ್ ಮಾಡಿ ಸರ್, ತುಂಬಾ ಅಧ್ವಾನ ಆಗೋಗಿದ್ದಾರೆ. ಎಲ್ಲ ಬರೋರೆ ಹೋಗವ್ರೆ, ಯಾರು ಇಲ್ಲ. ಎಲ್ಲಿದ್ರು ಬಾಚ್ಕೊಳ್ಳೋದೆ, ಅವ್ರು ತಲೆಮೇಲೆ ಕೈ ಇಟ್ಕೊಂಡು ಬಾಚ್ಕೊಳ್ಳೋದೆ. ಬಡವ್ರಿಗೆ ಇನ್ನೇನು ಹೆಲ್ಪ್ ಮಾಡಲ್ಲ. ಸುಮಾರು ಜನ ನಾವು ಮಾಡ್ತೀವಿ ಅಂತಾರೆ, ಯಾರು ಮುಂದಕ್ಕೆ ಬರಲ್ಲ ಸರ್. ಎಲ್ಲ ಅವ್ರು ಚೆನ್ನಾಗಿ ಆಗ್ತಾ ಇದಾರೆ ಅಷ್ಟೇ. ಬಡವರಂಗೆ ಇದಾರೆ.
నడిచాను సంబలానికి సంబళం లేదనిదే ఒక మాట పిలిచేది పాపం చేయించినారా చేయకుండా చెప్పు చేపించిస్తాను నేను చేపించాను పాపం ఫోన్ ఇడక వాడికి ఏం కాసి అనుకుంటే అట్లా వాళ్ళు వచ్చేది కరెక్ట్ ಅನಿಲ ನೀವೆಲ್ಲ ಮುನ್ಸಿಪಲ್ ಅಲ್ಲೇ ಯಾಕೆ ಮಾಡ್ಸಕ್ಕಾಗಿಲ್ವಾ ಸರ್ ಈಗ ವಾರ್ಡ್ ವೇಜು ಅಧ್ಯಕ್ಷರು ಅನ್ನೋದಕ್ಕಿಂತ ಕೌನ್ಸಿಲರ್ ಯಾರಿರ್ತಾರೋ ಅವ್ರಿಗೆ ಕೌನ್ಸಿಲರ್ಗೆ ಅವ್ರಿಗೆ ಸಂಬಂಧಪಟ್ಟಿರ್ತದೆ ಅವ್ರು ಬಂದು ಇಲ್ಲಿ ಸುಮ್ಮನೆ ಹೇಳ್ಬೋದು ಹೋಗ್ಬೋದು ಅಷ್ಟು ಬಿಟ್ಟು ಇಲ್ಲಿ ಮೊದಲು ಸೇರ್ತಿ ವಾಪಸ್ ಅಂದ್ರ ಅವ್ರು ಯಾರು ಪ್ರಕಾಶ್ ಯಾರು ಕೌನ್ಸಿಲರ್ದಾಗ ಅವ್ರು ಮಾಡೋಕೆ ಬಿಡ್ಲಿಲ್ಲ ಇಲ್ಲಿ ಇರೋ ಕೆಲವ್ರು ಜನ ಈಗ ಅವ್ರು ಕಾಂಗ್ರೆಸ್ ಎಲ್ಲ ಯಾವ್ದ್ರೆಲ್ಲ ಗೆದ್ದಿದ್ರು ಅವ್ರು ಮಾಡೋಕೆ ಬಂದ್ರು ಮಾಡೋಕ್ಕೂ ಬಿಡಲಿಲ್ಲ ಅಂತ ಕೆಲವ್ರು ಇದ್ದಾರೆ ಇಲ್ಲಿ ಅದೇ ಕೆಲಸ ಮಾಡಕ್ಕೂ ರಾಜಕೀಯ ಬೆರೆಸ್ತಾರಂತನ ಹಂಗೆ ಎಲ್ಲ ಕಡೆ ಒಳಚರಂಡಿ ಐತೆ ಹಾಳಲ್ಲಿ ಇಲ್ಲ ಒಳ್ಳೆ ಈಜುಡಿ ಇಲ್ಲ ಒಳಗಡೆ ಒಳಚರಂಡಿ ಇಲ್ಲ ಇಲ್ಲಿ ಅವರು ಡಿಪಾ ನರೇಶ್ ಅವ್ರ ಮನೆ ಮುಂದೆ ಫುಲ್ ಬ್ಲಾಕ್ ಆಗ್ಬಿಟ್ಟೈತೆ ಒಂದ್ 4 ಮನೆ ಅಷ್ಟೇ ನೀರೇ ಪಾಸ್ ಆಗ್ತಿದೆ ಎಲ್ಲ ಗೆಲ್ಲಿ ತುಂಬ್ಕೊಂಡು ಇಲ್ಲಿ ಸರಿ ಆಗೋದು ಅಲ್ಲೇ ಅಲ್ಲೇ ಇಲ್ಲಿ ತೋರಿಸೋದು ಅದು ತಗೊಳ್ರಿ ಮೈನ್ ಅದು ತಗೊಳ್ರಿ ಈಗ ನೀರೇ ಪಾಸ್ ಆಗ್ತಿಲ್ಲ ತುಂಬಿಟ್ಟೈತೆ ಅದು ಗಲೀಜು ಯಾರು ಕೇಳೋದು ಈಗ ಇಲ್ಲಿ 30ನೇ ವಾರ್ಡಲ್ಲಿ ಗೆದ್ದಿರೋದು ಮಿಲ್ಟನ್ ವೆಂಕಟೇಶ್ ಅಲ್ಲ ಅವ್ರ ಮಿಸ್ಸಸ್ ಒಂದು ದಿವಸ ಬಂದು ಇಲ್ಲಿ ಕೆಲಸ ಕಾರ್ಯಕ್ರಮ ನೋಡೇ ಇತ್ತು ಇದುವರೆಗೂ ನೋಡಿದ್ದೆ ಅಲ್ಲಣ್ಣ ಈಗ ನಗರಸಭೆ ಬಾಡಿ ಇಲ್ಲ ಮುಗೀತದು ಕೇಳೋಣ ನಗರಸಭೆ ಬಾಡಿ ಇಲ್ಲ ಮಿಕ್ಕಿದ್ದು ಈಗ ನೀವು ವಾರ್ಡ್ ಅಲ್ಲಿ ಇರೋರು ನಗರಸಭೆಗೆ ಹೋಗಿ ಏನ್ ಕೇಳೋದು ಏನು ಮಾಡೇ ಇಲ್ಲ ನೀವು ಸರ್ ಕೆಲವೆಲ್ಲ ನಾವೇ ಮಾಡಿಸ್ತಿದೀವಿ ಕ್ಲೀನ್ ಎಲ್ಲ ಬೇಕಾದ್ರೆ ಉಪೇಂದ್ರ ಅಂತಿದ್ದಾರೆ ಅವ್ರಿಗೆ ಹೇಳ್ತೀವಿ ಅವ್ರು ಹೋಗಿ ಮಾಡಿಸ್ತಾ ಇದ್ದಾರೆ ಈಗ ಗೆದ್ದಿರ ಅಂತ ಅವ್ರು ಯಾವ ಕೆಲಸನೂ ಮಾಡ್ತಾ ಇಲ್ಲ ಈ ವಾರ್ಡಲ್ಲಿ ಯಾರನ್ನ ಬೇಕಾದ್ರೂ ಕೇಳ್ಕೊಂಡು ಮಾಡ್ತಾ ಇಲ್ಲ ಮೊದಲು ಈ ವಾರ್ಡಲ್ಲಿ ಶ್ರೀರಾಮಪ್ಪ ಗೆದ್ದಾಗ ಅಷ್ಟಷ್ಟ ಕೆಲಸ ಮಾಡಿಸ್ತಾ ಇದ್ನು ಅವ್ರು ಬಿಟ್ರೆ ಇನ್ಯಾರು ಮಾಡ್ತಾ ಇಲ್ಲ ಕಾಲೋನಿ ರಸ್ತೆನೇ ಇಲ್ಲ ರಸ್ತೆನೇ ಇಲ್ಲ ಇದೆಲ್ಲ ಜಮೀನು ಇವ್ ನಿಮ್ಮ ಮೇನ್ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ ನಿಮ್ಗೆಲ್ಲ ಮನೆಗಳು ಖಾತೆಗಳವ ಸರ್ ಇಲ್ಲ ಕೆಲವಿಗಿಲ್ಲ ಕೆಲವ್ರು ಮಾತ್ರ ಮಾಡ್ಕೊಂಡಿದ್ದಾರೆ ಅಷ್ಟೇ ಈಗ ಅದ್ರ ಬಿಟ್ರೆ ಬೇರೆ ಯಾವಕ್ಕೂ ಖಾತೆಗಳಿಲ್ಲ ಎಲ್ಲ ಖಾತೆಗಳು ಮಾಡಿಸಿದ್ರೆ ಎಲ್ಲ ರಿಪೋರ್ಟ್ ಇಸ್ಕೊಂಡೋದ್ರು ಇದ್ರವರೆಗೂ ಖಾತೆಗಳು ಕೊಟ್ಟಿಲ್ಲ ಇಲ್ಲ ಯಾಕಂದ್ರೆ ಇದೆಲ್ಲ ಸುಮಾರು ಜಾಗ ರೈಲ್ವೆ ಜಾಗ ಬರ್ತದೆ ನಾಳೆ ಬೆಳಿಗ್ಗೆ ನೀವೆಲ್ಲ ಎಲ್ಲಿ ಏನು ಮಾಡ್ಕೊಂತೀರಾ ಅಂತ ಈಗ ರೈಲ್ವೆ ಹೋಗಿ ಮನೆಗಳು ಕಟ್ಸ್ಕೊಡ್ತೀವಿ ಅಂತನೂ ಒಂದು ಟೈಮ್ ಹೇಳಿದ್ರು ಅದಕ್ಕೆಲ್ಲ ಧರಣಿಗಳು ಮಾಡಿದ್ವಿ ಎಲ್ಲ ಇದು ಮಾಡಿದ್ವಿ ಅದಕ್ಕೆ ಕೆಲವರೆಲ್ಲ ಸ್ಪಂದಿಸಿದ್ರು ಕೆಲವರು ಸ್ಪಂದಿಸ್ತಿಲ್ಲ ಅದರಿಂದ ಅದು ಕೇಸ್ ಇನ್ನೂ ಪೆಂಡಿಂಗ್ ಎಲ್ಲ ಐತೆ ಅಲ್ಲ ಈಗ ಬೇರೆ ಲೈನ್ ಎಕ್ಸ್ಟ್ರಾ ಲೈನ್ ಮಾಡಬೇಕು ಅಂತ ಅದೇನೋ ನಾವು ಮಾಡಿದ್ರೆ ಈಗ ಜಾಗ ಅಕ್ವೈರ್ ಮಾಡ್ತಾರೆ ಅವ್ರ ಮೆಟೀರಿಯಲ್ ವ್ಯವಸ್ಥೆ ಮಾಡೋಕ್ಕೆ ನೀವು ಹೆಂಗೆ ಮಾಡ್ಕೊತೀರಾ ಅಂತ ಹೇಳಬೇಕು ವಾರ್ಡಲ್ಲಿರೋ ಮುಖಂಡನೆಲ್ಲ ಕರೆಸ್ಬಿಟ್ಟು ಒಂದ್ಸತಿ ಸಭೆ ಮಾಡಿ ಎಲ್ಲ ವಿಚಾರಿಸ್ಕೊಂಡು ಈಗ ಒಂದ್ಸತಿ ಪ್ರತಿಭಟನೆ ಎಲ್ಲ ದಿನ ನೀವು ನೀರು ಕ್ಯಾನ್ ಹಾಕ್ಸ್ಕೊಂತೀರಾ ಕುಡಿಬೇಕಂದ್ರೆ ನೀವು ಪ್ರತಿದಿನ ತರಲೇಬೇಕಲ್ಲ ಸರ್ 2 ಕ್ಯಾನ್ ಡೈಲಿ 2 ಕ್ಯಾನ್ ಡೈಲಿ ಬೇಕು ಈ ಕುಡಿಯೋ ನೀರು ಬಿಡಲ್ವಾ ಸರ್ ಬಿಡ್ತಾರೆ ಗೇಟ್ ಒಳಗೆ ಎಲ್ಲಾ ಗಲೀಜು ಎಲ್ಲ ಗಲೀಜು ಕಾಯಿಲೆಗಳು ಬರ್ತದೆ ಆ ನೀರೆಲ್ಲ ಬೇರೆ ಆಗ್ತಾ ಬೆಳೆಸ್ಕೊಂತಾರೆ ಕುಡಿಯೋ ನೀರು ಬಿಡ್ತಾರೆ ಜಟ್ಲು ಮಾಡಿದ್ರೆ ಎಲ್ಲ ಗಲೀಜು ಚೆನ್ನಾಗೇ ಇದೆ ಇಲ್ಲಿ ವಾಟರ್ ಮ್ಯಾನ್ಗೆಲ್ಲ ನೀವು ಕಂಪ್ಲೇಂಟ್ ಮಾಡಿದ್ರಾ ಅಲ್ಲ ಮಾಡಿದ್ರಾ ಅಂತ ಯಾಕಂದ್ರೆ ಅವ್ರಿಗೆ ಕೇಳಿದ್ರಾ ಅವರು ಪೈಪ್ ಚೇಂಜ್ ಮಾಡ್ತಾ ಇರ್ತಾರೆ ಆಗ್ತಾ ಇರ್ತಾರೆ ಇವಾಗ ಒಂದು ವಾರ ಆಯ್ತು ಸರ್ ವಾಟರ್ ಮೇಲೆ ಬರ್ತಾನೆ ಗೇಟ್ ಹೋಗ್ತಾ ಇರ್ತಾರೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇನ್ನೇನು ಕೆಲಸ ಮಾಡೋಣ ಏನೇನು